ಕುಂಭರಾಶಿಯವರೇ, ಇದು ಸಾಮಾನ್ಯ ದಿನವಲ್ಲ, ಪರಿಸ್ಥಿತಿಗಳು ಬದಲಾಗುವ ಸಂಕೇತ. ಕುಂಭರಾಶಿಯವರೇ, ಇಂದಿನ ದಿನವು ನಿಮಗೊಂದು ಸಾಧಾರಣವಾದ ದಿನವಾಗಿ ಉಳಿಯುವುದಿಲ್ಲ. ಇದು ಸಂದರ್ಭಗಳು ಅನಿರೀಕ್ಷಿತವಾಗಿ ಪಲ್ಲಟಗೊಳ್ಳುವಂತಹ ಒಂದು ವಿಶೇಷ ದಿನವಾಗಿದೆ. ಮತ್ತು ಇಲ್ಲಿಯವರೆಗೆ ನಿಮ್ಮ ಅಭ್ಯುದಯವನ್ನು ಸಹಿಸದೆ ನಿಮ್ಮ ವಿರುದ್ಧ ನಿಂತಿದ್ದ ವ್ಯಕ್ತಿಗಳು ಇಂದು ಅನಿವಾರ್ಯವಾಗಿ ನಿಮ್ಮ ಮುಂದೆ ಮಣಿಯಬಹುದು. ಆದರೆ ಸ್ವಲ್ಪ ನಿರೀಕ್ಷಿಸಿ, ಈ ಕಥೆಯು ನೀವು ಭಾವಿಸಿದಷ್ಟು ಸರಳವಾಗಿಲ್ಲ, ಏಕೆಂದರೆ ಇದೀಗ ನಿಮ್ಮ ಬೆನ್ನಿನ ಹಿಂದೆ ಒಂದು ಗುಪ್ತವಾದ ಸಂಚನ್ನು ರೂಪಿಸಲಾಗುತ್ತಿದೆ. ಒಂದು ವೇಳೆ ನೀವು ಅದನ್ನು ಸರಿಯಾದ ಸಮಯಕ್ಕೆ ಗ್ರಹಿಸದಿದ್ದರೆ ನೀವು ಸಾಧಿಸಿದ ಎಲ್ಲವೂ ತಪ್ಪಾಗಿ ಹೋಗಬಹುದು. ನಿಮ್ಮ ಸುತ್ತಮುತ್ತಲೂ ಅತ್ಯಂತ ಶುಭ ಉದ್ದೇಶ ಹೊಂದಿರುವಂತೆ ನಟಿಸುವ ಯಾರೋ ಒಬ್ಬರು ಇದ್ದಾರೆ, ಆದರೆ ಆಳವಾಗಿ ಗಮನಿಸಿದರೆ ಅವರು ನಿಮ್ಮ ಪ್ರತಿಯೊಂದು ನಡೆಯನ್ನು ಹದ್ದಿನ ಕಣ್ಣಿನಿಂದ ಗಮನಿಸುತ್ತಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ನೀವು ಅದನ್ನು ಸ್ಪಷ್ಟವಾಗಿ ಕಾಣದೇ ಇರಬಹುದು, ಆದರೆ ಶೀಘ್ರದಲ್ಲೇ ಈ ನಿಗೂಢತೆಯನ್ನು ವಿವರಿಸುವ ಒಂದು ಬಲವಾದ ಚಿಹ್ನೆಯು ನಿಮಗೆ ಗೋಚರಿಸುತ್ತದೆ. ನೀವು ಆ ಸಂಕೇತವನ್ನು ತಕ್ಷಣವೇ ಪತ್ತೆಹಚ್ಚಬೇಕು. ಮತ್ತು ಹೌದು, ನೀವು ಈ ಸಂದೇಶವನ್ನು ಇಲ್ಲಿಯವರೆಗೆ ಆಲಿಸುತ್ತಿದ್ದರೆ ನಾನು ನಿಮಗೆ ಒಂದು ವಿಷಯವನ್ನು ಪೂರ್ಣ ಹೃದಯದಿಂದ ತಿಳಿಸುತ್ತೇನೆ. ಇಂದಿನ ಈ ವಿಶೇಷ ಸಂದೇಶವು ಕೇವಲ ನಿಮಗಾಗಿ ಬಂದಿದೆ. ಇದನ್ನು ದಯವಿಟ್ಟು ಲಘುವಾಗಿ ಪರಿಗಣಿಸಬೇಡಿ. ಒಂದು ಕ್ಷಣ ವಿರಾಮ ನೀಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ, ಏಕೆಂದರೆ ನಿಮ್ಮ ಈ ಪುಟ್ಟ ಸಕಾರಾತ್ಮಕ ಶಕ್ತಿಯು ನಿಮ್ಮ ಬದುಕಿನಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರಲು ಕಾರಣವಾಗಬಹುದು. ಈಗ ಅತ್ಯಂತ ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿ. ಇಂದು ಮುಂಜಾನೆಯಿಂದಲೇ ನಿಮ್ಮ ಶಕ್ತಿಯು ಬಹಳ ವಿಭಿನ್ನವಾಗಿರುವಂತೆ ನಿಮಗೆ ಭಾಸವಾಗಬಹುದು. ನಿಮ್ಮೊಳಗೆ ಒಂದು ರೀತಿಯ ವಿಚಿತ್ರವಾದ ಚಡಪಡಿಕೆ ಅಥವಾ ಆತಂಕವಿರುವಂತೆ ಅನಿಸುತ್ತಿರಬಹುದು. ಇದು ಬಹಳ ವಿರಳವಾಗಿ ಸಂಭವಿಸುವ ಗ್ರಹಗಳ ವಿಶೇಷ ಜೋಡಣೆಯ ಪ್ರಭಾವದಿಂದ ಉಂಟಾಗುತ್ತಿದೆ. ಇಂದು ರಾತ್ರಿಯ ಒಳಗಾಗಿ ನಿಮ್ಮ ಹಳೆಯ ಅಂಕಗಳು ಅಥವಾ ದ್ವೇಷಗಳು ಇತ್ಯರ್ಥವಾಗಬಹುದು ಎಂದು ಇದು ಸೂಚಿಸುತ್ತದೆ. ಆದರೆ ಅಸಲಿ ಒಪ್ಪಂದ ಅಥವಾ ನಿರ್ಧಾರ ಇನ್ನೂ ಬರಬೇಕಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ವೃತ್ತಿಜೀವನದಲ್ಲಿ ನಿರ್ಮಾಣವಾಗಿದ್ದ ಕಠಿಣವಾದ ರಸ್ತೆ ತಡೆಗಳು ಅಥವಾ ಅಡೆತಡೆಗಳು ಇಂದು ಇದ್ದಕ್ಕಿದ್ದಂತೆ ನಿವಾರಣೆಯಾಗಲಿವೆ. ನೀವು ಯಾರಿಂದಲೂ ಸಹಾಯವನ್ನು ನಿರೀಕ್ಷಿಸಿರುವುದಿಲ್ಲವೋ ಅಂತಹ ವ್ಯಕ್ತಿಯೇ ನಿಮಗಾಗಿ ಯಶಸ್ಸಿನ ದಾರಿಯನ್ನು ತೆರೆಯಬಹುದು. ಆದರೆ ನೆನಪಿರಲಿ, ನಿಮ್ಮ ಒಂದು ಪುಟ್ಟ ತಪ್ಪು ನಿರ್ಧಾರವು ಎಲ್ಲವನ್ನೂ ಹಾಳುಮಾಡುವ ಅಪಾಯವಿದೆ. ಇಂದು ನೀವು ಯಾವುದೇ ವಿಷಯಕ್ಕೆ ಆತುರಪಟ್ಟು ನಿರ್ಧಾರ ತೆಗೆದುಕೊಳ್ಳಬಾರದು. ವಿಶೇಷವಾಗಿ ಮಧ್ಯಾಹ್ನದ ನಂತರದ ಅವಧಿಯಲ್ಲಿ ನೀವು ಹೆಚ್ಚು ಎಚ್ಚರವಾಗಿರಬೇಕು, ಏಕೆಂದರೆ ಆ ಸಮಯದಲ್ಲಿ ನಿಮ್ಮ ಶತ್ರುವು ನೀವು ಮಾಡುವ ಅತಿ ಸಣ್ಣ ತಪ್ಪಿಗೂ ಕಾಯುತ್ತಿರುತ್ತಾನೆ. ಒಂದು ವೇಳೆ ನೀವು ಆ ಸಮಯದಲ್ಲಿ ಭಾವನಾತ್ಮಕವಾಗಿ ಅಥವಾ ಉದ್ರೇಕದಿಂದ ವರ್ತಿಸಿದರೆ ಅದನ್ನೇ ಅವರು ನಿಮ್ಮ ವಿರುದ್ಧ ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ಳಬಹುದು. ಈಗ ಈ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಕಳೆದ ಕೆಲವು ದಿನಗಳಿಂದ ನೀವು ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಗೊಂದಲಕ್ಕೊಳಗಾಗಿದ್ದೀರಾ? ಹಾಗಿದ್ದಲ್ಲಿ ಆ ವ್ಯಕ್ತಿಯ ಅಸಲಿ ಸ್ವರೂಪವು ಇಂದು ನಿಮ್ಮ ಮುಂದೆ ಬಹಿರಂಗಗೊಳ್ಳಲಿದೆ. ಆದರೆ ಅದು ನೇರವಾಗಿ ನಿಮಗೆ ಗೋಚರಿಸುವುದಿಲ್ಲ. ಇದು ಒಂದು ಸಂಕೇತದ ರೂಪದಲ್ಲಿ ನಿಮ್ಮ ಗಮನಕ್ಕೆ ಬರುತ್ತದೆ, ಮತ್ತು ಇಲ್ಲಿಯೇ ಈ ಇಡೀ ಆಟದ ದಿಕ್ಕು ಬದಲಾಗುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ಅಸಹಾಯಕರು ಅಥವಾ ದುರ್ಬಳಕೆ ಮಾಡಿಕೊಳ್ಳಬಹುದು ಎಂದು ಭಾವಿಸಿದ ಶತ್ರುವು ಇಂದು ನಿಮ್ಮ ಒಂದು ಚಾಣಾಕ್ಷ ನಡೆಯಿಂದ ಸಂಪೂರ್ಣವಾಗಿ ನಡುಗಿ ಹೋಗುತ್ತಾನೆ. ನಿಮ್ಮನ್ನು ಕೆಡವಲು ಅಥವಾ ತುಳಿಯಲು ಬಯಸಿದ ವ್ಯಕ್ತಿಯೇ ಇಂದು ನಿಮ್ಮನ್ನು ಹೊಗಳಲು ಪ್ರಾರಂಭಿಸುತ್ತಾನೆ ಎಂಬುದನ್ನು ನೀವೇ ನಂಬಲು ಸಾಧ್ಯವಾಗದೇ ಇರಬಹುದು. ಆದರೆ ಇಲ್ಲೊಂದು ಪ್ರಮುಖ ತಿರುವು ಇದೆ. ನೀವು ಒಂದು ನಿರ್ದಿಷ್ಟವಾದ ತಪ್ಪನ್ನು ಮಾಡದಿದ್ದರೆ ಮಾತ್ರ ಇದೆಲ್ಲವೂ ಸಂಭವಿಸುತ್ತದೆ. ಆ ತಪ್ಪು ಏನು? ಇದನ್ನು ತಿಳಿದುಕೊಳ್ಳುವುದು ನಿಮಗೆ ಬಹಳ ಅವಶ್ಯಕವಾಗಿದೆ, ಏಕೆಂದರೆ 90% ಜನರು ಸೋಲು ಅನುಭವಿಸುವುದು ಇದೇ ನಿರ್ಣಾಯಕ ಹಂತದಲ್ಲಿ. ಪರಿಸ್ಥಿತಿಯು ಎಷ್ಟೇ ಕಠಿಣವಾಗಿದ್ದರೂ ಸಹ ಇಂದು ನಿಮ್ಮ ದೌರ್ಬಲ್ಯವನ್ನು ಅಥವಾ ಸಂಕಷ್ಟವನ್ನು ಯಾರ ಮುಂದೆಯೂ ತೋರ್ಪಡಿಸಬಾರದು. ನೀವು ನಿಮ್ಮ ದೌರ್ಬಲ್ಯವನ್ನು ಬಹಿರಂಗಪಡಿಸಿದ ಕ್ಷಣವೇ ನಿಮ್ಮ ಎದುರಿಗಿರುವ ವ್ಯಕ್ತಿಯು ಅದನ್ನು ನಿಮ್ಮ ಮೇಲೆ ಪ್ರಯೋಗಿಸಲು ಆಯುಧವನ್ನಾಗಿ ಮಾಡಿಕೊಳ್ಳುತ್ತಾನೆ. ಈಗ ನಿಮ್ಮ ಇಡೀ ದಿನವನ್ನೇ ಬದಲಿಸಬಲ್ಲಂತಹ ಒಂದು ಕ್ಷಣ ಎದುರಾಗಲಿದೆ. ಸಂಜೆ, ವಿಶೇಷವಾಗಿ ಸೂರ್ಯಾಸ್ತದ ನಂತರದ ಸಮಯವು ನಿಮಗೆ ಬಹಳ ಮುಖ್ಯವಾಗಿದೆ. ಈ ಸಮಯದಲ್ಲಿ ಒಂದು ಘಟನೆಯು ಸಂಭವಿಸಬಹುದು. ಅದು ಮೊದಲ ನೋಟದಲ್ಲಿ ಬಹಳ ಚಿಕ್ಕದಾಗಿ ಅಥವಾ ಸಾಮಾನ್ಯವಾಗಿಯೂ ಕಾಣಿಸಬಹುದು, ಆದರೆ ವಾಸ್ತವದಲ್ಲಿ ಅದು ನಿಮ್ಮ ಹಣೆಬರಹದ ಹೊಸ ಬಾಗಿಲುಗಳನ್ನು ತೆರೆಯುವ ಶಕ್ತಿ ಹೊಂದಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ: ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಅರ್ಥಮಾಡಿಕೊಳ್ಳಿ. ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ, ಏಕೆಂದರೆ ಇದು ಕೇವಲ ಒಂದು ಪದವಲ್ಲ, ಇದೊಂದು ಅದ್ಭುತ ಶಕ್ತಿಯಾಗಿದೆ. ನಿಮಗೆ ಇಂದು ಈ ದೈವಿಕ ಶಕ್ತಿಯ ಅಗತ್ಯ ಬಹಳಷ್ಟಿದೆ. ಈಗ ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡೋಣ. ಇಂದು ಇದ್ದಕ್ಕಿದ್ದಂತೆ ಸಂಪತ್ತಿನ ಒಳಹರಿವು ಅಥವಾ ಲಾಭದ ಯೋಗವು ರೂಪುಗೊಳ್ಳುತ್ತಿದೆ, ಆದರೆ ಅದು ನಿಮಗೆ ನೇರವಾಗಿ ಬಂದು ತಲುಪುವುದಿಲ್ಲ. ಮೊದಲನೆಯದಾಗಿ,
ಸ್ಥಗಿತಗೊಂಡಿರುವ ಯಾವುದೋ ಯೋಜನೆ ಅಥವಾ ಬಾಕಿ ಇರುವ ಆರ್ಥಿಕ ಪರಿಸ್ಥಿತಿಯಂತಹ ಸಣ್ಣ ಸಮಸ್ಯೆಯೊಂದು ಉದ್ಭವಿಸುತ್ತದೆ. ನೀವು ಆ ಸಮಸ್ಯೆಯನ್ನು ಧೈರ್ಯದಿಂದ ಪರಿಹರಿಸಲು ಪ್ರಯತ್ನಿಸಿದ ತಕ್ಷಣವೇ ಹೊಸ ಸಂಪತ್ತಿನ ಮಾರ್ಗವು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ನೀವು ಆ ಸಮಯದಲ್ಲಿ ಕೋಪದಿಂದ ಅಥವಾ ಭಯದಿಂದ ಯಾವುದೇ ನಿರ್ಧಾರ ತೆಗೆದುಕೊಂಡರೆ ಈ ದೊಡ್ಡ ಅವಕಾಶವನ್ನು ನೀವು ಕಳೆದುಕೊಳ್ಳಬಹುದು. ಇಂತಹ ತೀವ್ರವಾದ ಬದಲಾವಣೆಗಳು ನಿಜವಾಗಿಯೂ ನಡೆಯಲು ಸಾಧ್ಯವೇ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಖಂಡಿತವಾಗಿಯೂ ಹೌದು. ಆದರೆ ಇದಕ್ಕಾಗಿ ನಿಮ್ಮೊಳಗಿನ ಅಂತರಾತ್ಮದ ಶಕ್ತಿಯನ್ನು ನೀವು ಮೊದಲು ಗುರುತಿಸಬೇಕು. ಕುಂಭರಾಶಿಯವರಾದ ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ಸಂಕಷ್ಟದ ಸಮಯದಲ್ಲಿ ನಿಮ್ಮನ್ನು ಜಾಗೃತಗೊಳಿಸುವ ವಿಶೇಷ ಶಕ್ತಿ ನಿಮ್ಮ ರಾಶಿಗಿದೆ ಮತ್ತು ಇಂದು ಆ ಸಮಯ ಬಂದಿದೆ. ಈಗ ಒಂದು ಕ್ಷಣ ವಿರಾಮಗೊಳಿಸಿ, ಏಕೆಂದರೆ ಮುಂದೆ ಏನಿದೆ ಎಂಬುದು ನೀವು ಎಂದಿಗೂ ಊಹಿಸದಂತಹ ವಿಷಯವಾಗಿದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಇಂದು ಸಂಭವಿಸಲಿದೆ. ನೀವು ಈಗಾಗಲೇ ಒಂದು ಸಂಬಂಧದಲ್ಲಿದ್ದರೆ ಇಂದು ನಿಮಗೆ ಆರಂಭದಲ್ಲಿ ತೀವ್ರ ನೋವುಂಟು ಮಾಡುವ ಏನಾದರೂ ವಿಚಾರ ಬರಬಹುದು. ಆದರೆ ಆ ಸತ್ಯವು ದೀರ್ಘಾವಧಿಯಲ್ಲಿ ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮತ್ತು ನೀವು ಒಂದು ವೇಳೆ ಒಂಟಿಯಾಗಿದ್ದರೆ, ಸಿಂಗಲ್, ನೀವು ಹಿಂದೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ ಯಾರಾದರೂ ಇಂದು ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಪ್ರಮುಖರಾಗಬಹುದು. ಆದರೆ ಇಲ್ಲಿಯೂ ಒಂದು ಪ್ರಮುಖ ಷರತ್ತು ಇದೆ. ನೀವು ನಿಮ್ಮ ಹೃದಯದ ಧ್ವನಿಯನ್ನು ಕೇಳಬೇಕೇ ಹೊರತು ಇತರರ ಮಾತನ್ನಲ್ಲ. ಮತ್ತು ಈಗ ದಿನಕ್ಕೆ ಒಮ್ಮೆ ಮಾತ್ರ ಕಾಣಿಸಿಕೊಳ್ಳುವ ಆ ಗುಪ್ತ ಸಂಕೇತವನ್ನು ಹುಡುಕಬೇಕು. ಈ ಸಂಕೇತವು ಒಂದು ಶಬ್ದ, ಸಣ್ಣ ಸನ್ನೆ ಅಥವಾ ಪರಿಸ್ಥಿತಿಯ ಸಣ್ಣ ಬದಲಾವಣೆಯ ಮೂಲಕ ನಿಮಗೆ ದೊರೆಯಬಹುದು. ನೀವು ಅದನ್ನು ಗುರುತಿಸಿದರೆ ಆಟ ನಿಮ್ಮ ಕೈಯಲ್ಲಿರುತ್ತದೆ. ಆದರೆ ನೀವು ಆ ಚಿಹ್ನೆಯನ್ನು ತಪ್ಪಿಸಿಕೊಂಡರೆ ಇಂದು ನಿಮ್ಮ ಮುಂದೆ ತಲೆಬಾಗಬಹುದಾದ ಅದೇ ಶತ್ರು ಮತ್ತೆ ಶಕ್ತಿಯುತವಾಗುತ್ತಾನೆ ಮತ್ತು ನಿಜವಾದ ಆಟ ಅಲ್ಲಿಂದಲೇ ಶುರುವಾಗುತ್ತದೆ. ಏನೇ ಇರಲಿ, ಇಂದು ನಿಮ್ಮನ್ನು ನೀವು ನಂಬಲೇಬೇಕು, ಏಕೆಂದರೆ ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮ ಆತ್ಮವಿಶ್ವಾಸವೇ ಆಗಿದೆ. ಈಗ ಒಂದು ಸಣ್ಣ ವಿಷಯ, ನೀವು ನಿಜವಾಗಿಯೂ ಇಂದು ಎಲ್ಲಾ ಕಾರ್ಯಗಳು ನಿಮ್ಮ ಇಚ್ಛೆಯಂತೆ ನಡೆಯಬೇಕೆಂದು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ಹರಹರ ಮಹಾದೇವ್ ಎಂದು ಬರೆಯಿರಿ. ಇದು ಕೇವಲ ಸಾಮಾನ್ಯ ಕೆಲಸವಲ್ಲ, ಇದು ನಿಮ್ಮ ಸಂಕಲ್ಪವನ್ನು ಬಲಪಡಿಸುತ್ತದೆ. ಆದರೆ ಸ್ವಲ್ಪ ನಿರೀಕ್ಷಿಸಿ, ಅತೀ ದೊಡ್ಡ ಬಹಿರಂಗಪಡಿಸುವಿಕೆ ಇನ್ನೂ ಬರಬೇಕಿದೆ. ಏಕೆಂದರೆ ಇಂದು ರಾತ್ರಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಲ್ಲಂತಹ ಅನಿರೀಕ್ಷಿತ ಘಟನೆ ಸಂಭವಿಸುತ್ತದೆ. ಅದು ಏನೆಂಬುದನ್ನು ನಾನು ನಿಮಗೆ ನಂತರ ವಿವರಿಸುತ್ತೇನೆ, ಏಕೆಂದರೆ ಇಲ್ಲಿಂದಲೇ ಕಥೆಯು ಇನ್ನೂ ಅಪಾಯಕಾರಿ ಮತ್ತು ರೋಮಾಂಚಕಾರಿಯಾಗುತ್ತದೆ. ಆದರೆ ನಾನು ನಿಮಗೆ ಮೊದಲೇ ಹೇಳಿದಂತೆ ಆ ಕ್ಷಣವು ನಿಮ್ಮ ನಿಜವಾದ ಪರೀಕ್ಷೆಯಾಗಿದೆ. ಏಕೆಂದರೆ ಇಂದು ರಾತ್ರಿಯ ಆ ಕ್ಷಣವು ಕೇವಲ ಒಂದು ಅವಕಾಶವಾಗಿರುವುದಿಲ್ಲ, ಅದು ಒಂದು ಬಲೆಯೂ ಆಗಿರಬಹುದು. ನೆನಪಿದೆಯೇ? ನಾನು ವಿಡಿಯೋ ಆರಂಭದಲ್ಲೇ ಹೇಳಿದ್ದೆ, ಶತ್ರುವು ಎಂದಿಗೂ ನೇರವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಅವರು ಯಾವಾಗಲೂ ಸುಳ್ಳು ನಗುವಿನ ಹಿಂದೆ ಅಡಗಿರುತ್ತಾರೆ ಮತ್ತು ಇಂದು ಆ ನಗು ನಿಮಗೆ ತನ್ನ ಅಸಲಿ ರೂಪವನ್ನು ಬಹಿರಂಗಪಡಿಸಿಕೊಳ್ಳಲಿದೆ. ನಿಮಗೆ ಇಂದು ಹಠಾತ್ತಾಗಿ ಒಂದು ಕರೆ ಅಥವಾ ಸಂದೇಶ ಬರಬಹುದು, ಅದು ನಿಮ್ಮ ಮನಸ್ಸನ್ನು ಅಲುಗಾಡಿಸಬಹುದು. ಮೊದಲ ನೋಟದಲ್ಲಿ ಅದು ನಿಮಗೆ ಒಳ್ಳೆಯದು ಅಥವಾ ಲಾಭದಾಯಕ ಎಂದು ಅನಿಸಬಹುದು, ಆದರೆ ಅಸಲಿ ಸತ್ಯವು ಇದಕ್ಕೆ ಪೂರ್ಣವಾಗಿ ವಿರುದ್ಧವಾಗಿರಬಹುದು. ಇಲ್ಲಿಯೇ ಹೆಚ್ಚಿನ ಜನರು ವಂಚನೆಯ ಜಾಲಕ್ಕೆ ಸಿಕ್ಕಿಬೀಳುತ್ತಾರೆ. ಆ ನಿರ್ಣಾಯಕ ಕ್ಷಣದಲ್ಲಿ ನೀವು ತಕ್ಷಣವೇ ಪ್ರತಿಕ್ರಿಯಿಸಬಾರದು. ನೀವು ಸ್ವಲ್ಪ ವಿರಾಮ ತೆಗೆದುಕೊಳ್ಳಬೇಕು, ಆಳವಾಗಿ ಯೋಚಿಸಬೇಕು ಮತ್ತು ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಬೇಕು. ಏಕೆಂದರೆ ಆ ಧ್ವನಿಯು ಮಾತ್ರ ನಿಮಗೆ ಪರಮಸತ್ಯವನ್ನು ಹೇಳುತ್ತದೆ. ನೀವು ಹಾಗೆ ಸಂಯಮದಿಂದ ಇದ್ದರೆ ಆಟ ಬದಲಾಗಿದೆ ಎಂದು ಅರ್ಥಮಾಡಿಕೊಳ್ಳಿ. ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನಿಸುತ್ತಿದ್ದ ವ್ಯಕ್ತಿಯೇ ಇಂದು ನಿಮ್ಮನ್ನು ಹೊಗಳುತ್ತಾನೆ ಮತ್ತು ಕೇವಲ ಹೊಗಳುವುದಲ್ಲದೆ ಅವರು ನಿಮ್ಮ ಸಹಾಯವನ್ನು ಕೇಳಬಹುದು. ಆದರೆ ಇಲ್ಲೊಂದು ತಿರುವು ಇದೆ, ಈ ಸಮಯದಲ್ಲಿ ನೀವು ಅಹಂಕಾರ ಪ್ರದರ್ಶಿಸಬೇಡಿ. ಏಕೆಂದರೆ ನೀವು ದುರಹಂಕಾರವನ್ನು ತೋರಿಸಿದ ಕ್ಷಣವೇ ನಿಮ್ಮ ಅದೃಷ್ಟವು ಮತ್ತೆ ಕೈಜಾರಬಹುದು. ನೀವು ಇಲ್ಲಿಯವರೆಗೆ ಈ ಸಂದೇಶವನ್ನು ಆಲಿಸುತ್ತಿದ್ದರೆ ದಯವಿಟ್ಟು ಮತ್ತೊಮ್ಮೆ ಕಾಮೆಂಟ್ಗಳಲ್ಲಿ ಹರಹರ ಮಹಾದೇವ್ ಎಂದು ಬರೆಯಿರಿ. ಏಕೆಂದರೆ ಏನಾಗಲಿದೆ ಎಂಬ ರಹಸ್ಯವು ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ತಿಳಿದಿದೆ. ನಿಮ್ಮ ಪ್ರಗತಿ ಮತ್ತು ಏಳಿಗೆಯ ಬಗ್ಗೆ ಮೌನವಾಗಿ ಅಸೂಯೆಪಡುವ ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಇದ್ದಾರೆ. ಅವರು ನೇರವಾಗಿ ಅಥವಾ ಜೋರಾಗಿ ಏನನ್ನೂ ಹೇಳುವುದಿಲ್ಲ, ಆದರೆ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಗೌರವಕ್ಕೆ ಮಸಿ ಬಳಿಯಲು ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಇಂದು ಆ ವ್ಯಕ್ತಿಯ ಯೋಜನೆಯು ಅವರ ವಿರುದ್ಧವೇ ಪರಿಣಾಮ ಬೀರುತ್ತದೆ. ಆದರೆ ನಮ್ಮ ಷರತ್ತು ಮಾತ್ರ ಹಾಗೆಯೇ ಉಳಿದಿದೆ, ನೀವು ಅತ್ಯಂತ ಶಾಂತವಾಗಿರಬೇಕು. ಈಗ ಒಂದು ಸಣ್ಣ ಎಚ್ಚರಿಕೆ, ಇಂದು ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆಯನ್ನು ಕುರುಡಾಗಿ ನಂಬಬೇಡಿ. ಆ ವ್ಯಕ್ತಿ ಎಷ್ಟೇ ಹತ್ತಿರದವರಂತೆ ಕಂಡರೂ ಸರಿಯೇ.
ಇಂದು ಗೊಂದಲಗಳ ದಿನವಾಗಿದ್ದು ಈ ಗೊಂದಲವನ್ನೇ ನಿಮ್ಮ ಶತ್ರುವು ದೊಡ್ಡ ಅಸ್ತ್ರವನ್ನಾಗಿ ಬಳಸಲು ಸಂಚು ರೂಪಿಸಿದ್ದಾನೆ. ಈಗ ನಿಮ್ಮ ಕೆಲಸ ಅಥವಾ ವೃತ್ತಿಯ ಬಗ್ಗೆ ಮಾತನಾಡೋಣ. ನೀವು ಉದ್ಯೋಗದಲ್ಲಿದ್ದರೆ ಇಂದು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸನ್ನಿವೇಶ ಉದ್ಭವಿಸಬಹುದು. ಹಠಾತ್ತಾಗಿ ಹೊಸ ಜವಾಬ್ದಾರಿ ಬರಬಹುದು ಅಥವಾ ನೀವು ದೀರ್ಘಕಾಲದಿಂದ ಮುಂದೂಡುತ್ತಿದ್ದ ಕೆಲಸ ಇಂದು ನಿಮ್ಮ ಮುಂದೆ ಬರಬಹುದು. ಮೊದಲಿಗೆ ಅದು ನಿಮಗೆ ವಿರುದ್ಧವಾಗಿದೆ ಅಥವಾ ತೊಂದರೆ ನೀಡುತ್ತದೆ ಎಂದು ಅನಿಸಬಹುದು. ಆದರೆ ವಾಸ್ತವದಲ್ಲಿ ಈ ಅವಕಾಶವು ನಿಮ್ಮನ್ನು ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ನೀವು ಸ್ವಂತ ಕೆಲಸ ಅಥವಾ ಉದ್ಯಮ ಮಾಡುತ್ತಿದ್ದರೆ ಹಳೆಯ ಸಂಪರ್ಕವೊಂದು ಇಂದು ಇದ್ದಕ್ಕಿದ್ದಂತೆ ಮತ್ತೆ ಮರುಕಳಿಸಬಹುದು ಮತ್ತು ಲಾಭದ ಹೊಸ ಮಾರ್ಗವನ್ನು ತೆರೆಯಬಹುದು. ಆದರೆ ನಿರೀಕ್ಷಿಸಿ, ದೊಡ್ಡ ಸವಾಲು ಇನ್ನೂ ಮುಂದೆ ಬರಬೇಕಿದೆ. ನಿಮ್ಮ ಹಣಕಾಸಿನ ವಿಷಯದಲ್ಲಿ ಇಂದು ರಾತ್ರಿ ಎಲ್ಲವೂ ನಿಂತು ಹೋಗಿದೆ ಅಥವಾ ದೊಡ್ಡ ನಷ್ಟವಾಗಲಿದೆ ಎಂಬ ಭಯ ನಿಮ್ಮನ್ನು ಆವರಿಸುವ ಸಮಯ ಬರುತ್ತದೆ. ನಿಮ್ಮ ನಿಜವಾದ ಪರೀಕ್ಷೆ ಇರುವುದೇ ಇಲ್ಲಿ. ಆ ಸಮಯದಲ್ಲಿ ನೀವು ಭಯಕ್ಕೆ ಶರಣಾದರೆ ನಷ್ಟ ಅನುಭವಿಸುತ್ತೀರಿ. ಆದರೆ ನೀವು ಧೈರ್ಯವನ್ನು ತೋರಿಸಿದರೆ ಆ ಪರಿಸ್ಥಿತಿಯೇ ನಿಮಗೆ ದೊಡ್ಡ ಪ್ರಯೋಜನವಾಗಿ ಬದಲಾಗಬಹುದು. ಇದೆಲ್ಲವೂ ನಿಮಗೇಕೆ ವಿಭಿನ್ನವಾಗಿ ನಡೆಯುತ್ತಿದೆ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಇದಕ್ಕೆ ಉತ್ತರವೆಂದರೆ ಇಂದು ನಿಮ್ಮನ್ನು ಹೆಚ್ಚು ಬಲಪಡಿಸಲು ಉದ್ದೇಶಿಸಲಾಗಿದೆ. ನೀವು ನಿಜವಾಗಿಯೂ ಎಷ್ಟು ಸಮರ್ಥರು ಎಂಬುದನ್ನು ನಿಮಗೆ ತೋರಿಸಲು ಈ ಸನ್ನಿವೇಶಗಳು ಸೃಷ್ಟಿಯಾಗಿವೆ. ಮತ್ತು ಈಗ ನೀವು ಕಾಯುತ್ತಿದ್ದ ಆ ನಿರ್ಣಾಯಕ ಕ್ಷಣ ಹತ್ತಿರ ಬಂದಿದೆ. ಆದರೆ ಅದಕ್ಕೂ ಮೊದಲು ನೀವು ನಿಜವಾಗಿಯೂ ಈ ಶುಭ ಫಲಗಳು ನಿಮ್ಮ ಜೀವನಕ್ಕೆ ಅನ್ವಯಿಸಬೇಕೆಂದು ಬಯಸಿದರೆ ಈಗಲೇ ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ಹರಹರ ಮಹಾದೇವ್ ಎಂದು ಬರೆಯಿರಿ. ಇದು ಕೇವಲ ಪದಗಳಲ್ಲ, ಇದು ನಿಮ್ಮ ಒಳಗಿನ ಶಕ್ತಿಯನ್ನು ನಿರ್ದೇಶಿಸುವ ಮಾರ್ಗವಾಗಿದೆ. ಈಗ ಕೇಳಿ, ಇಂದು ರಾತ್ರಿ ಎಲ್ಲವೂ ನಿಶ್ಶಬ್ದವಾಗಿರುವ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಿಹ್ನೆ ಬರುತ್ತದೆ. ಈ ಸಂಕೇತವು ಒಬ್ಬ ವ್ಯಕ್ತಿಯ ರೂಪದಲ್ಲಿ ಅಥವಾ ಹಠಾತ್ ಘಟನೆಯ ರೂಪದಲ್ಲಿ ಬರಬಹುದು. ಆ ಚಿಹ್ನೆಯು ನಿಮ್ಮ ಹಿತೈಷಿ ಯಾರು ಮತ್ತು ನಿಮ್ಮ ಅಸಲಿ ವೈರಿ ಯಾರು ಎಂಬುದನ್ನು ನಿಮಗೆ ಸ್ಪಷ್ಟಪಡಿಸುತ್ತದೆ. ಆದರೆ 90% ಜನರು ಇಂತಹ ಚಿಹ್ನೆಯನ್ನು ನಿರ್ಲಕ್ಷಿಸುವುದರಿಂದ ಅವರು ಯಶಸ್ಸನ್ನು ತಪ್ಪಿಸಿಕೊಳ್ಳುತ್ತಾರೆ. ನೀವು ಹಾಗೆ ಮಾಡಬಾರದು. ನೀವು ಆ ಕ್ಷಣವನ್ನು ವಶಪಡಿಸಿಕೊಳ್ಳಬೇಕು, ಏಕೆಂದರೆ ಆ ಕ್ಷಣದಲ್ಲಿಯೇ ಗುಪ್ತ ರಹಸ್ಯವಿದೆ. ನಿಮ್ಮ ನಿಜವಾದ ಅವಕಾಶವು ಮುಂದಿದೆ ಮತ್ತು ನೀವು ಅದನ್ನು ಗುರುತಿಸಿದ ತಕ್ಷಣ ಇಷ್ಟು ದಿನ ನಿಮಗೆ ಸವಾಲು ಹಾಕುತ್ತಿದ್ದ ಶತ್ರುವು ನಿಮ್ಮ ಮುಂದೆ ತಲೆಬಾಗುತ್ತಾನೆ. ಆದರೆ ಕಥೆ ಅಲ್ಲಿಗೆ ಮುಕ್ತಾಯವಾಗುವುದಿಲ್ಲ, ಏಕೆಂದರೆ ಮುಂದಾಗಲಿರುವ ಘಟನೆಯು ನೀವು ನಿರೀಕ್ಷಿಸಿದ್ದಕ್ಕಿಂತ ಬಹಳ ದೊಡ್ಡದಾಗಿದೆ. ನಿಮ್ಮ ಜೀವನದಲ್ಲಿ ಇವತ್ತಿಗೆ ಮಾತ್ರ ಸೀಮಿತವಾಗದ ಮುಂಬರುವ ಹಲವು ದಿನಗಳವರೆಗೆ ಪರಿಣಾಮ ಬೀರಬಲ್ಲ ಬದಲಾವಣೆ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತದೆ. ಅತ್ಯಂತ ಎಚ್ಚರಿಕೆಯಿಂದ ಗಮನಿಸಿ, ಅರ್ಥಮಾಡಿಕೊಳ್ಳಿ ಮತ್ತು ಸಿದ್ಧರಾಗಿರಿ, ಏಕೆಂದರೆ ಬರಲಿರುವ ತಿರುವು ನಿಮ್ಮ ಬದುಕಿನ ದಿಕ್ಕನ್ನು ನಿರ್ಧರಿಸುತ್ತದೆ. ಮತ್ತು ಈಗ ಆ ತಿರುವು ಹೊರಹೊಮ್ಮುತ್ತಿದೆ. ನಾನು ಮೊದಲಿನಿಂದಲೂ ಸುಳಿವು ನೀಡಿದ ಅದೇ ಮಹತ್ತರ ತಿರುವು. ಆದರೆ ನೀವು ಈಗ ನೋಡುತ್ತಿರುವುದು ಸಂಪೂರ್ಣ ಸತ್ಯವಲ್ಲ. ಕುಂಭರಾಶಿಯವರೇ, ಈಗ ನಿಮ್ಮ ಸುತ್ತಲೂ ಒಂದು ಅದೃಶ್ಯವಾದ ಆಟ ನಡೆಯುತ್ತಿದೆ. ಈ ಆಟದ ಬಗ್ಗೆ ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ಆಟಗಾರರು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅವರ ಸಂಕೇತಗಳು ಎಲ್ಲಾ ಕಡೆ ಅನುಭವಕ್ಕೆ ಬರುತ್ತವೆ. ಇದೀಗ ಯಾರೋ ನಿಮ್ಮ ಬಗ್ಗೆ ಬಹಳ ಆಳವಾಗಿ ಆಲೋಚಿಸುತ್ತಿದ್ದಾರೆ. ಆ ಆಲೋಚನೆಯು ಸಾಮಾನ್ಯವಾದುದಲ್ಲ. ಅದು ತೀವ್ರವಾದ ಅಸೂಯೆ ಅಥವಾ ಹಠಾತ್ ಭಯದಿಂದ ಕೂಡಿದೆ. ಹೌದು, ನೀವು ಇತ್ತೀಚಿನ ದಿನಗಳಲ್ಲಿ ಏನನ್ನಾದರೂ ಸಾಧಿಸಿರುವುದರಿಂದ ಇತರರಿಗೆ ತಮ್ಮ ಹಿಡಿತವನ್ನು ಕಳೆದುಕೊಳ್ಳುತ್ತಿರುವಂತೆ ಭಾಸವಾಗುತ್ತಿದೆ. ಅದಕ್ಕಾಗಿಯೇ ಅವರು ತಮ್ಮ ಅಂತಿಮ ಸಂಚನ್ನು ಹೂಡಲಿದ್ದಾರೆ. ಆದರೆ ಅದೃಷ್ಟ ನಿಮ್ಮ ಪರವಾಗಿರುವುದು ಇಲ್ಲಿಯೇ. ನಾನು ಇಂದು ರಾತ್ರಿ ನಿಮಗೆ ಹೇಳಿದ ಆ ಸಮಯವು ಈ ಇಡೀ ಕಥೆಯ ದೊಡ್ಡ ಬಹಿರಂಗಪಡಿಸುವಿಕೆಯನ್ನು ತರುತ್ತದೆ. ಬಹುಶಃ ಹಳೆಯದೊಂದು ವಿಷಯವು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರಬಹುದು. ಇಲ್ಲಿಯವರೆಗೆ ಮರೆಮಾಡಲಾಗಿರುವ ಸತ್ಯವು ಬಯಲಾದ ತಕ್ಷಣ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಆ ಕ್ಷಣದಲ್ಲಿ ನಾನು ಇದನ್ನು ಮೊದಲೇ ತಿಳಿದುಕೊಳ್ಳಬೇಕಿತ್ತು ಎಂದು ನಿಮಗೆ ಅನಿಸಬಹುದು. ಆದರೆ ಎಚ್ಚರ, ಆ ಸತ್ಯದ ಜೊತೆ ಮತ್ತೊಂದು ಬಲೆ ಅಡಗಿದೆ. ನೀವು ತಕ್ಷಣವೇ ಪ್ರತಿಕ್ರಿಯಿಸಬೇಕು ಎಂಬ ಪ್ರಚೋದನೆಯನ್ನು ಅನುಭವಿಸುವಿರಿ ಅಥವಾ ಕೋಪಗೊಳ್ಳುವಿರಿ. ಆದರೆ ನೀವು ಆಗಲೇ ಏನನ್ನಾದರೂ ಅಬ್ಬರಿಸಿ ಮಾತನಾಡಿದರೆ ಅಥವಾ ಕ್ರಮ ಕೈಗೊಂಡರೆ ನೀವು ಆಟವನ್ನು ಸೋತಂತೆ. ನೀವು ಏನು ಮಾಡಬೇಕು? ಶಾಂತವಾಗಿರಿ, ಗಮನಿಸಿ ಮತ್ತು ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳಿ, ಏಕೆಂದರೆ ಅದೇ ನಿಮ್ಮ ದೊಡ್ಡ ಶಕ್ತಿ. ನೀವು ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದರೆ ದಯವಿಟ್ಟು ಹರಹರ ಮಹಾದೇವ್ ಎಂದು ಹೃತ್ಪೂರ್ವಕ ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಈಗ ಗಮನ ಕೊಡಿ, ನಿಮ್ಮ ವೃತ್ತಿಜೀವನದಲ್ಲಿ ಹಿಂದೆ ಮುಚ್ಚಲಾಗಿದೆ ಎಂದು ತೋರುತ್ತಿದ್ದ ಯಶಸ್ಸಿನ ಬಾಗಿಲು ಇಂದು ತೆರೆಯಲಿದೆ. ಸ್ಥಗಿತಗೊಂಡಿದ್ದ ಯೋಜನೆಯು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯಬಹುದು ಮತ್ತು ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದ್ದವರು ಈಗ ನಿಮ್ಮನ್ನು ಮುಖ್ಯ ವ್ಯಕ್ತಿಯೆಂದು ಗೌರವಿಸುತ್ತಾರೆ.
ಅವರು ನಿಮಗೆ ಸಲಹೆ ನೀಡಲು ಮುಂದೆ ಬರಬಹುದು, ಆದರೆ ಒಂದು ಸಣ್ಣ ಎಚ್ಚರಿಕೆ: ನಿಮ್ಮ ಸಂಪೂರ್ಣ ಯೋಜನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ. ಎದುರಿಗಿರುವ ವ್ಯಕ್ತಿ ಎಷ್ಟೇ ವಿಶ್ವಾಸಾರ್ಹರೆಂದು ಕಂಡರೂ ಸಹ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡಬೇಡಿ, ಏಕೆಂದರೆ ನಿಮ್ಮ ಮಾತುಗಳನ್ನೇ ನಿಮ್ಮ ವಿರುದ್ಧ ಬಳಸುವ ಅಪಾಯವಿದೆ. ಹಣದ ವಿಷಯದಲ್ಲಿ ಹಠಾತ್ ಲಾಭದ ಸಾಧ್ಯತೆಯಿದ್ದರೂ ಮತ್ತೊಂದೆಡೆ ನಿಮ್ಮನ್ನು ಅಚ್ಚರಿಗೊಳಿಸುವ ಖರ್ಚುಗಳು ಬರಬಹುದು. ಇಲ್ಲಿ ನೀವು ವಿವೇಕ ಬಳಸಬೇಕು. ಹೊಳೆಯುವುದೆಲ್ಲ ಚಿನ್ನವಲ್ಲ ಎಂಬ ಗಾದೆ ಇಂದು ನಿಮಗೆ ನಿಜವಾಗಲಿದೆ. ಈಗ ಸ್ವಲ್ಪ ಕಾದು ನೋಡಿ, ಏಕೆಂದರೆ ನಾನು ಬಹಿರಂಗಪಡಿಸಲಿರುವ ಸತ್ಯವು ಈ ವಿಡಿಯೋದ ಅತ್ಯಂತ ನಿಗೂಢ ಭಾಗವಾಗಿದೆ. ಒಂದು ಗುಪ್ತ ಸಂಕೇತವು ನಿಮ್ಮ ಜೀವನದಲ್ಲಿ ಬರಲಿದೆ. ಈ ಸಂಕೇತವನ್ನು ನೇರವಾಗಿ ಪಡೆಯಲು ಸಾಧ್ಯವಿಲ್ಲ. ಇದು ಬೇರೊಬ್ಬರ ಸಂಭಾಷಣೆಯ ಮಧ್ಯದಲ್ಲಿ ಅಥವಾ ಪರಿಸ್ಥಿತಿಯ ಬದಲಾವಣೆಯಲ್ಲಿ ಅಡಗಿರುತ್ತದೆ. ನೀವು ಅದನ್ನು ಸರಿಯಾಗಿ ಹಿಡಿದರೆ ನಿಮ್ಮ ಶತ್ರುವನ್ನು ಗುರುತಿಸುವುದಲ್ಲದೆ ಅವನ ಮುಂದಿನ ನಡೆಯನ್ನು ಸಹ ತಿಳಿಯಬಹುದು. ಒಂದು ವೇಳೆ ನೀವು ಅದನ್ನು ತಪ್ಪಿಸಿಕೊಂಡರೆ ಶತ್ರು ಮತ್ತೆ ಪ್ರಬಲನಾಗುತ್ತಾನೆ. ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಆಳವಾದ ಕ್ರಾಂತಿ ಉಂಟಾಗಲಿದೆ. ಸಂಬಂಧದಲ್ಲಿರುವವರಿಗೆ ಇಂದು ಏನಾದರೂ ಕಹಿ ಸತ್ಯ ಬೆಳಕಿಗೆ ಬಂದು ಮನಸ್ಸು ಮುರಿಯಬಹುದು, ಆದರೆ ದೀರ್ಘಾವಧಿಯಲ್ಲಿ ಅದು ನಿಮ್ಮನ್ನು ಬಲಪಡಿಸುತ್ತದೆ. ನೀವು ಒಂಟಿಯಾಗಿದ್ದರೆ ಹಿಂದೆ ಕಡೆಗಣಿಸಿದ ವ್ಯಕ್ತಿಯೊಬ್ಬರು ನಿಮ್ಮ ಹೃದಯದಲ್ಲಿ ಸ್ಥಾನ ಪಡೆಯುತ್ತಾರೆ. ಆದರೆ ಇಲ್ಲೂ ಆತುರ ಬೇಡ. ನಾನು ಈಗ ಎಲ್ಲವನ್ನೂ ಅರಿತುಕೊಂಡೆ, ಶತ್ರು ಯಾರು ಎಂದು ಗೊತ್ತಾಯಿತು ಎಂದು ನೀವು ಭಾವಿಸಿದರೆ ಅದೇ ದೊಡ್ಡ ತಪ್ಪಾಗಬಹುದು, ಏಕೆಂದರೆ ನಿಜವಾದ ಆಟ ಇನ್ನೂ ಮುಂದೆ ಬರಬೇಕಿದೆ. ಹೌದು, ನೀವು ಕೇಳಿರುವುದು ಕೇವಲ ಆರಂಭ ಮಾತ್ರ. ಅಸಲಿ ಆಘಾತ ಇನ್ನೂ ಬಾಕಿಯಿದೆ. ಇಂದು ರಾತ್ರಿ ಗಡಿಯಾರವು ಒಂದು ನಿರ್ದಿಷ್ಟ ಸಮಯವನ್ನು ತಲುಪಿದಾಗ ನಿಮ್ಮ ಅಂತರಾತ್ಮವನ್ನೇ ಅಲುಗಾಡಿಸುವ ಏನಾದರೂ ಸಂಭವಿಸುತ್ತದೆ. ಅದು ಕನಸಾಗಿರಬಹುದು ಅಥವಾ ಹಠಾತ್ ಆಲೋಚನೆಯ ಬದಲಾವಣೆಯಾಗಿರಬಹುದು. ಆ ಕ್ಷಣವೇ ನಿಮ್ಮ ಬದುಕಿನ ದೊಡ್ಡ ತಿರುವು. ಅದನ್ನು ಸರಿಯಾಗಿ ಗ್ರಹಿಸಿದರೆ ಭವಿಷ್ಯವು ನಿಮ್ಮ ಪಾದದ ಬಳಿ ಇರುತ್ತದೆ. ನಿರ್ಲಕ್ಷಿಸಿದರೆ ಅವಕಾಶ ಶಾಶ್ವತವಾಗಿ ತಪ್ಪಿಹೋಗಬಹುದು. ಆದ್ದರಿಂದ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನೂ ಗಮನಿಸಿ. ಮತ್ತು ಈಗ ಆ ಅಂತಿಮ ರಹಸ್ಯವು ಸಂಪೂರ್ಣವಾಗಿ ಬಯಲಾಗಲಿದೆ. ಕುಂಭರಾಶಿಯವರೇ, ಇಂದು ರಾತ್ರಿ ಸಾಮಾನ್ಯ ರಾತ್ರಿಯಲ್ಲ. ಇದು ವಿಧಿ ಮತ್ತು ಗುಪ್ತ ಆಟಗಳೆಲ್ಲವೂ ಒಂದಾಗುವ ಸಮಯ. ನಾನು ಆರಂಭದಲ್ಲಿ ಹೇಳಿದ ತಪ್ಪನ್ನು ಈಗ ಮಾಡಬೇಡಿ. ಈ ತಪ್ಪು ನಿಮ್ಮ ಕಣ್ಣೆದುರೇ ಇರುತ್ತದೆ, ಆದರೆ ಜಾಣತನದಿಂದ ಮರೆಮಾಡಲಾಗಿರುತ್ತದೆ. ಆ ತಪ್ಪು ಏನೆಂದರೆ ಇತರರು ನಿಮಗಿಂತ ಬಲಶಾಲಿಗಳು ಎಂದು ಭಾವಿಸುವುದು. ಹೌದು, ನಿಮ್ಮ ಶತ್ರುವು ನೀವು ಬೀಳಬೇಕೆಂದು ಬಯಸುವ ಬಲೆಯೇ ಇದು. ನೀವು ಭಯಪಡಬೇಕು ಮತ್ತು ನಿಮ್ಮ ಶಕ್ತಿಯನ್ನು ಅನುಮಾನಿಸಬೇಕು ಎಂದು ಅವನು ಬಯಸುತ್ತಾನೆ. ನೀವು ನಿಮ್ಮನ್ನು ಸಂಶಯಿಸಿದ ಕ್ಷಣವೇ ಆಟ ಮುಗಿದು ಹೋಗುತ್ತದೆ. ಆದರೆ ನೀವು ನಿಮ್ಮನ್ನು ನಿಯಂತ್ರಿಸಿಕೊಂಡರೆ ಶತ್ರುವೇ ನಿಮಗೆ ಬಲಿಯಾಗುತ್ತಾನೆ. ಇಂದು ರಾತ್ರಿ ಎಲ್ಲವೂ ನಿಶ್ಶಬ್ದವಾಗಿದ್ದಾಗ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಅದು ಹೌದು ಅಥವಾ ಇಲ್ಲ ಎಂಬ ಆಯ್ಕೆಯಾಗಿರಬಹುದು. ಆ ಆಯ್ಕೆಯೇ ನಿಮ್ಮ ಹಣೆಬರಹವನ್ನು ನಿರ್ಧರಿಸುತ್ತದೆ. ಸರಿಯಾದ ನಿರ್ಧಾರ ಮಾಡಿದರೆ ಹಣ, ಯಶಸ್ಸು ಮತ್ತು ಗೌರವ ನಿಮ್ಮದಾಗುತ್ತದೆ. ಆದರೆ ಹಳೆಯ ತಪ್ಪುಗಳನ್ನು ಪುನರಾವರ್ತಿಸಿದರೆ ಈ ಅವಕಾಶ ಕೈಜಾರಬಹುದು. ಇಂದು ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೊನೆಯದಾಗಿ ಆ ದೊಡ್ಡ ಬಹಿರಂಗಪಡಿಸುವಿಕೆ: ನಿಮ್ಮ ಶತ್ರು ಹೊರಗಿನವನಲ್ಲ. ಹೌದು, ನೀವು ಕೇಳಿದ್ದು ಸರಿ. ನಿಮ್ಮ ಹಾದಿಯಲ್ಲಿ ಅಡೆತಡೆ ಒಡ್ಡುವ, ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯುವ ಶತ್ರು ನಿಮ್ಮೊಳಗೆ ಅಡಗಿರುವ ಸ್ವಯಂ ಅನುಮಾನ ಮತ್ತು ಭಯ ಮಾತ್ರ. ಇಂದು ಆ ಆಂತರಿಕ ಭಯವನ್ನು ಸೋಲಿಸುವ ಅವಕಾಶ ನಿಮ್ಮ ಮುಂದಿದೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟ ಕ್ಷಣವೇ ಎಲ್ಲಾ ಬಾಹ್ಯ ಶತ್ರುಗಳೂ ತಾವಾಗಿಯೇ ದುರ್ಬಲರಾಗುತ್ತಾರೆ. ನಿರ್ಧಾರ ನಿಮ್ಮದು. ಇಂದು ನೀವು ಭಯವನ್ನು ಆರಿಸಿಕೊಳ್ಳುತ್ತೀರಾ ಅಥವಾ ಅಚಲವಾದ ವಿಶ್ವಾಸವನ್ನ? ನಿಮ್ಮ ಆಯ್ಕೆಯೇ ನಿಮ್ಮ ಭವಿಷ್ಯ. ಹರ ಹರ ಮಹಾದೇವ್.